ಸಿದ್ದರಾಮೇಶ್ವರ ಮಹಾರಾಜರ ಸಪ್ತಾಹ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದೊಳಗೆ ಬಾಗೇವಾಡಿ ಒಳಗೆ ಬಸವನ ಬಾಗೇವಾಡಿ ಒಳಗೆ ಕಾರ್ಯಕ್ರಮ ನಡೆದ ಅವ್ರ ಅಸ್ಥಿಯನ್ನ ಹೆಚ್ಚು ಅಲ್ಲಿಟ್ಟಾರೆ. ಅದ್ರಾಗ ಒಂದಿಷ್ಟು ಅಸ್ಥಿ ಈ ಗದಿಯಾಗಿಟ್ಟಾರೆ. ವಿಶೇಷ ಏನು ನೋಡ್ರಿ, ನಮ್ಗೆ ಅದು ನೆನಪಿಲ್ಲ. ನಾವು ಪ್ರತಿ ಸಲ ಬಾಗೇವಾಡಿಗೆ ಹೋಗ್ತಿದ್ದೆ. ಈ ಸಲ ನಾವು ನೀವು ಕೂಡ ಇಲ್ಲಿ ಸಪ್ತಾಹ ಮಾಡೋದು ಬಂದೆ. ಇಲ್ಲಿದ್ದು ಗುರುಗಳೆಲ್ಲ ಅಲ್ಲಿ ಹೋಗ್ಯಾರ, ಒಬ್ರು ಯಾರಿಲ್ಲ. ಯಾರು ನಮ್ಮ ಇಲ್ಲಿ ಕಳಿಸ್ಯಾರ ಅಂತ ನಾವು ವ್ಯವಸ್ಥೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ಬೇಕು ಅಂತಾರಲ್ಲ, ಆ ಭಾಗ್ಯ ನಮ್ದು ನಿಮ್ಗೆಲ್ಲ ಒದಗಿ ಬಂದಿರ್ತಕ್ಕಂಥ ಪುಣ್ಯಾತ್ಮರೇ. ಯಾರು ಸಿದ್ದರಾಮಯ್ಯ ಹೆಂಗ್ ಬಂದು ಈ ಸಾಂಪ್ರದಾಯ ಅಲ್ಲಿ ಸುಮ್ಮನೆ ಒಂದಿಷ್ಟು ಚರಿತ್ರೆ ಹೇಳ್ತಾರೆ. ಬಾಬಾಸಾಹೇಬ್ ಮಹಾರಾಜರು ವಿಜಾಪುರದೊಳಗೆ ಅಲ್ಲೇ ಶಿಕಾರಿ ಖಾನೆ ಅಂತ ತಿಳ್ಕೊಂಡು ಒಂದು ಏರಿಯಾ, ಅಲ್ಲಿ ಯಾವಾಗಲೂ ಬಡಿಗೇರ ರಾಮಪ್ಪನ ಮನೆಯಾಗ ಉಳಿತಿದ್ರು.
ಅಲ್ಲಿ ಉಳಿದಾಗ ಶನಿವಾರ ಸೋಮವಾರ ಗುರುವಾರ 3 ದಿವಸ ಮಾತ್ರ ನಾಮ ಕೊಡ್ತಿದ್ವಿ, 2 ದಿವಸ ಮಾತ್ರ ನಾಮ ಕೊಡ್ತಿದ್ವಿ. ಸೋಮವಾರ ಮತ್ತು ಗುರುವಾರ 2 ದಿವಸ ನಾಮ ಕೊಡ್ತಿದ್ವಿ. ಈಗ ನಾವು ಯಾರು ಬಂದ್ರಪ್ಪ ನಾಮ ಕೊಡ್ರಿ, ನಾವು ಏನು ತಾಸಿಲ್ಲ, ದಿನಾನೂ ಇಲ್ಲ, ಏನು ವೇಳೆನಿಲ್ಲ, ನೀ ಮಾಡ್ತೀನಿ ಇಲ್ಲ ಬಿಡ್ತೀನಿ ಅನ್ನೋದು. ಅಕ್ಕಿಗೆ ಓದಿ ಬಂದವ ಡಂಗರ ಹೊಡಿಯೋಂಗ ನಾವು ಹೊಡ್ಯಾಕ ಚಲೋ ಮಾಡಿದ್ವಿ. ನಾವು ಹಂಗಿಲ್ಲ, ಅವ್ರು 2 ದಿವಸ ಕೊಡ್ತಿದ್ವಿ. ಸೋಮವಾರ ತಪ್ಪಿದ್ರೆ ಗುರುವಾರ ನಾಮ ತಗೋಬೇಕಂದ್ರೆ ಅವ್ 2 ವಾರ ತಗೋಬೇಕು. ಮತ್ತು ನಡ್ಸೋಂಗಿದ್ರೆ ನಾಮ ಕೊಡ್ತಿದ್ರು. ನೋಡ್ತಿದ್ರು ಅವರು ಇದು ನಡೀತೈತೆ ಇಲ್ಲ ಅಂತ ತಿಳ್ಕೊಂಡ್ರು. ನಡೀದಿಲ್ಲ ಅಂತಂದ್ರೆ ಹರ ಚೆಲ್ಬಿಡು. ನೋಟ್ ನಡೀದಿಲ್ಲ ಅಂತಂದ್ರೆ ಏನ್ ಹೆಂಗ್ ಹರ ಚೆಲ್ತಾರ, ನಡಿ ನೀನ್ ಸಾಧ್ಯ ಆಗುದಿಲ್ಲ, ಕರ್ಮನ ಮಾಡ್ಕೊತ ಹೋಗಂತೇಳಿ ಅಂತ ಹಂಗೆ ಹೇಳ್ತಿದ್ರು. ಏನಾದ್ರು ವಿಜಾಪುರದಾಗ ಹಂಗೆ ಕುಂತಾಗ ಇವ್ರು ಯಾರು ಸಿದ್ದರಾಮೇಶ್ವರ ಮಹಾರಾಜ್ ಅಂದ್ರೆ ಇದ್ರಾಗ ನಡು ಕೂತಾರಲ್ಲ ಅವ್ರಿಗೆ ಯಾವಾಗ 18 ವಯಸ್ಸು. ಅವ್ರು ಎಲ್ಲಿಯವರಂದ್ರೆ ಸೊಲ್ಲಾಪುರದ ಹತ್ರ ಪಾಥರಿ ಅಂತ ಹೇಳಿ ಒಂದು ಗ್ರಾಮ. ಆ ಪಾಥರಿ ಅವರು ಈ ಗೌಳಿ ಜನರಿರ್ತಾರಲ್ಲ ಅವರು ಆ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಆ ಊರಾಗಿದ್ದಾಗ ಅಲ್ಲಿಂದ ಎಷ್ಟು ಬೇಕೋ ಅಷ್ಟು ಅಕ್ಷರಾಭ್ಯಾಸ ಮಾಡ್ತಾರೆ. ಲೆಕ್ಕದೊಳಗೆ ಭಾಳ ಹುಷಾರಿದ್ರು. ಸೊಲ್ಲಾಪುರದೊಳಗೆ ಒಂದ್ ಕಡೆ ನೌಕರಿಗೆ ಹೋದ್ರು, ಲೆಕ್ಕ ಬರೆಯಾಕ್ತಿದ್ರು. ಅಲ್ಲಿಂದ ವಿಜಾಪುರಕ್ಕೆ ಒಂದು ಅಡತಿ ಅಂಗಡಿಗೆ ಅಂದ್ರೆ ದಲಾಲ್ ಅಂಗಡಿಗೆ ಲೆಕ್ಕ ಬರೆಯಾಕ ಬಂದ್ರು. ಆ ದಲಾಲ್ ಅಂಗಡಿಯಾಗ ಬಂದಿರತಕ್ಕಂಥ ಜನ ಬಾಬು ಸಾಹೇಬ್ ಮಹಾರಾಜರ ಮಹಿಮಾ ಬಗ್ಗೆ ಮಾತಾಡಕತ್ತಿದ್ರು. ಹೆಂಗದಾನ ಬಾಬು ಸಾಹೇಬ್ ಮಹಾರಾಜ್ ಅಂದ್ರ ನೀವು ಬರೀ ಭಾವದೊಳಗೆ ಮಾಡ್ಕೊಂಡ್ರ ಸಂಕಲ್ಪ ಅಲ್ಲ, ಇಚ್ಛೆ ಅಲ್ಲ, ಬರೀ ಭಾವದೊಳಗೆ ಮಾಡ್ಕೊಂಡ್ರೆ ಅದು ಕನಸು ಶಕ್ತಿ ಅವನ ಹತ್ರ ಐತಿ ಅಂತೇಳಿ ಜನ ಮಾತಾಡಕತ್ತ. ಬರೀ ಭಾವನೆ ಮಾಡ್ಕೊಂಡ್ರೆ ಸಾಕು, ಅವ್ನು ಪೂರೈಸ್ಕೊಡ್ತಾನ, ಅದಕ್ಕೆ ಅವ್ನು ಭಾವರಾಜ ಅಂತಾರ ಅಂತೇಳಿ ಹೇಳಕತ್ತ. ಸಿದ್ದರಾಮೇಶ್ ಅಂತಂದ ಕೋಲೆ, ಸಿದ್ದರಾಮಪ್ಪ ಕೋಲೆ ಅಂತ ಹೇಳಿ ತಿಳ್ಕೊಂಡು ಅವ್ರ ಮನೆ ಇರ್ತಾರೆ. ಅವಂದ ಎಂತವರ ಇರಬೇಕು, ನಾನು ಭಾವ ಶುದ್ಧ ಮಾಡುವಂತವ ಅಂತ ಹೇಳಿ ತಿಳ್ಕೊಂಡು ಅಂತ ಇವತ್ತು ಸಂಜೆ ಮುಂದೆ ಬಾ ಗೊತ್ತಾಗತ್ತೆ ಅಂತ ಹೇಳಿ ಯಾರೋ ಒಬ್ಬರು ಕರ್ಕೊಂಡು ಹೋದ್ರು ಶಿಕಾರ್ಖಾನೆಗೆ. ಕರ್ಕೊಂಡು ಹೋಗಿ ಬರೀ ನೋಡಿ ಏನಂತಂದ, ಇವ್ ಬಂದು ನಾನು ಅಪ್ಕೋಬಹುದು ಅಂತ ತಿಳ್ಕೊಂಡು ಗದಿ ಮ್ಯಾಗ ಕೂತಿದ್ರು, ನೇಮಕ್ ಕೂತಿದ್ರು. ವ್ಯವಸಾಯ ಮಹಾರಾಜು ಬಡ ಗದಿಯಿಂದ ಇಳಿದು ಬಂದು ಅಪ್ಕೊಂಡ ಬಿಟ್ರು. ಬರೀ ಭಾವದೊಳಗೆ ಮಾಡ್ಕೊಂಡಿದ್ದ, ಅಪ್ಕೋತಾರನೇ ಅಂತ ಹೇಳಿ ಬಡ ಗದಿಯಿಂದ ಇಳಿದು ಹೋಗಿ ಅಪ್ಕೊಂಡ್ ಬಿಟ್ರಂತ. ಅಪ್ಕೊಂಡ್ ಹೇಳಿದ್ರಂತ ಎದ್ರ ಬಗ್ಗೆ ಭಾವ ಇರ್ಬೇಕಂದ್ರೆ ಉದ್ಧಾರ ಮಾಡ್ತಾರ ಅಂತ ಹೇಳಿ ಉದ್ಧಾರ ಆಗಿಬಿಡ್ತಿದ್ವಿ ಮಗನ ಅಂತ. ಮುಕ್ತ ಆಗ್ಬೇಕಂತ ಹೇಳಿ ಕೇಳ್ಕೊಂಡು ಮುಕ್ತ ಆಗಿ ಹೋಗ್ಬಿಡ್ತೀವಿ. ಯಪ್ಪ ನನ್ ಟ್ರ್ಯಾಕ್ಟರ್ ಕೊಡು, ಹೊಲ ಕೊಡು, ಮನಿ ಕೊಡು, ಹೆಂಡತಿ ನನ್ನ ಮಾತು ಕೇಳೋಂಗಾಗಲಿ ಅಂತ ಹೆಂಡತಿ ಅನ್ನೋದು, ನೀವು ಗಂಡ ಅನ್ನೋದು. ಗಂಡನ ಹೆಂಡತಿ ಏನ್ ಕೇಳೋದು, ಗಂಡ ನನ್ನ ಕೈಯಾಗ ಇರ್ಲಿ ಅಂತ ಕೇಳ್ಕೊಂಡು ಹೆಂಡತಿ ಅನ್ನೋದು. ಬರೇ ಇವನ ಕೇಳ್ಕೊಳ್ಳೋದ. ಅವೇನ್ ಕೇಳ್ಕೊಂಡ ನನ್ನ ಅಪ್ಕೊಳ್ತಾನ ಅಂತಂದ ಅಪ್ಕೊಂಡಿದ್ದ. ಅಂದ್ರೆ ಎಲ್ಲಾರ ಆದ್ಮೇಲೆ ಹೆದರ್ಕೋದು ಕೇಳಿದ್ರು, ತಾವೇನ ನಾಮ ಅಂತ ಏನೋ ನನ್ಗೊಟ್ಟು. ಅವತ್ತು ಶನಿವಾರ ಉಳಿದವರಂದ್ರು ಅಲ್ಲಿ ಗುಂಡಪ್ಪ ಮಹಾರಾಜ್ ಕೂತಿದ್ದ. ಗುಂಡಪ್ಪ ಅಂದ್ರೆ ಬಾಬಾ ಸಾಹೇಬ್ ಮಹಾರಾಜ್ ಯಾವಾಗಲೂ ಬಾಡಿಗಾರ್ಡ್ ಇದ್ದ, ಅಂಗರಕ್ಷಕ. ಅವ ಕೂತಿದ್ದ. ಅವಂದ ಸೋಮವಾರ ಗುರುವಾರ ಅಷ್ಟ ಕೊಡ್ತಾರ್ರಿ, ಶನಿವಾರ ಕೊಡಕ್ ಕೊಡುದಿಲ್ಲ. ಅವರು ಬಾಬಾ ಸಾಹೇಬ್ ಮಹಾರಾಜ್ ಮಾಡಿದ್ರು. ನೋಡಿ ಹೇಳಿದ್ರು, ಇಂಥವ್ ಬಂದ್ರೆ ಶನಿವಾರನು ಕೊಡ್ಬೋದಲ್ಲ ನಾಮ ಅಂತ. ಇಂಥವಂಗ ಶನಿವಾರನು ಕೊಡ್ಬೋದು ನಾಮ ಅಂತ ತಿಳ್ಕೊಂಡು ಶನಿವಾರನು ನಾಮ ಕೊಡಕ್ ಚಲ. ಅವತ್ತಿನ ನಾಮ ಕೊಟ್ರು. ಎಂತ ಭಾವ ಇತ್ತಂದ್ರೆ ಸಿದ್ದರಾಮಯ್ಯನ ಹತ್ರ ಅವರು ಕಾರ್ಯಕ್ರಮ ಮುಗಿದು ಕುದುರೆ ಹತ್ಕೊಂಡು ಇಂಚಗೇರಿ ಕಡೆ ಹೋದ್ರೆ ಅವ್ರು ಹೊಂಟ್ರಂದ್ರ ಇವ ಇಲ್ಲಿ ಜೀವ ನಮಸ್ಕಾರ ಹಾಕೋದು ಚಲೋ ಮಾಡ. ಇಲ್ಲಿ ಹಾಕಿ ಹಿಂಗೆ ನಿಲ್ಲೋದು. ಅವ್ರ ಕುದುರೆ ಧೂಳ್ನ್ಯಾಗ ಮಾಯ ಆಗ್ಬಿಟ್ಟ, ಅವ್ರ ಕಣ್ಣಿಗೆ ಕಾಣೋ ಮಟನು ಅವ್ರ ದೇವ್ ನಮಸ್ಕಾರ ಹಾಕೋತ ಹೋಗಿದ್ದ. ಬಹಳ ಚಲೋ ಅರಿವಿ ಹಾಕೋತಿದ್ದವ. ಅರಿವಿ ಹಾಕೊಂಡ್ರು ಸದ್ಗುರುವಿಗೆ ಅವನ ಪಾದದ ಧೂಳು ಇದ್ರಾಗ ನೆಲ್ಲಾಗ ಐತಿ, ನನ್ನ ಮೈಗೆ ಅಂಟ್ಕೊಂಡು ಸಾಕು, ನಾವು ಉದ್ಧಾರ ಹಾಕೇನೆ ಅಂತ ತಿಳ್ಕೊಂಡು ಅವನು ನಾವು ಬಂದಿದ್ದ. ಹಿಂಗಾಗಿ ಅವ್ರು ಭಕ್ತಿ ಮಾಡಕ್ ಚಲೋ ಮಾಡಿದ್ರು. ಉಮದಿಗೆ ಹೋದ್ರು 4 ಜನ ಕರ್ಕೊಂಡು. ಉಮದಿಗೆ ನಾವು ನೀವೆಲ್ಲ ಹೋಗಿದ್ವಿ. ವಾಡ್ಯದ ಬಾಗಿಲಕ್ಕೆ ಮುಂದೆ ಒಂದು ನಾಯಿ ನಿಂತಿದ್ದ. ಇವರು ಎಲ್ಲಾರು ಅದ ಎತ್ತಿನ ಗಾಡಿ ಇಳಿದವ್ರ ವಾಡ್ಯದ ಮುಂದೆ ಹೋದ್ರು. ಆ ನಾಯಿ ನಿಂತಿತ್ತು. ಈ
ಸಿದ್ದರಾಮಯ್ಯ ಇವ್ ಏನದಾನಲ್ಲ, ಇವ್ ಹೋಗಿ ನಾಯಿ ಸಾಷ್ಟಂಗ್ ಹಾಕ್ಬಿಟ್ಟು ಅವ್ರಂದ್ರು ಇವನ್ ತಲಿ ಕೆಡಸ್ಕೊಂಡಾಗ್ಬಿಟ್ಟಾನ ಇವ್ ಪೂರ್ತಿ ಅಂತಂದ್ರು ಉಳ್ದವ್ರು. ಅಲ್ರಿ ನಾಯಿ ಯಾಕೆ ಹಾಕಕ್ ಹೋಗಿದ್ರಿ, ಒಳಗ್ ಗುರುಗಳದಾರ ಅಂತ ತಿಳ್ಕೊಂಡ್ ನಾವ್ ಅಂತಂದ್ರ, ಗುರುವಿನ ಮನಿ ಮುಂದೆ ನಿಂತಂತ ನಾಯಿನೂ ನನ್ ಗುರುವಿನ ಸಮಾನ ಅಂತ. ನಮ್ದೇ ಒಂದು ಕೇಳ್ತಿದ್ವಿ, ಹೋಳಿಗೆ ಹಿಡ್ಕೊಂಡವ್ರು ತುಪ್ಪ ತಗೊಂಡು ಓಡಿ ಹೋಗಿದ್ರು. ನೀವು ಹಂಗ ಭಕ್ತಿ ಮಾಡಿರ್ತಕ್ಕಂಥ ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಮಹಾರಾಜರ ಒಂದು ಆಶೀರ್ವಾದ ಮಾಡಿ ಆಯುಷ್ಯ ಕಡಿಮೆ ಅದಾವ, ಬಹಳ ಆಯುಷ್ಯ ಕಡಿಮೆ ಅದಾವ, ಆದ್ರೆ ಬಂಗಾರದ ಪಾಲಿಕೆ ಒಳಗೆ ಮೇಲ್ತೀನಿ ಅಂತ. ಆಯುಷ್ಯ ಕಡಿಮೆ ಅದಾವ, ಬಂಗಾರದ ಪಾಲಿಕೆ ಒಳಗೆ ಮೇಲ್ತೀನಿ. ಸೊಲ್ಲಾಪುರದೊಳಗೆ ಒಂದು ಯಾವುದೋ ಒಂದು ವಿರಾಜನೆ ಮಾಡ್ಕೋತಿತ್ತಂತವ್ರಿಗೆ ಪ್ರಚಿತಿ ಆದ ಬಾಬಾ ಸಾಹೇಬ್ ಮಹಾರಾಜ್ ಬಿಟ್ಟ ಮ್ಯಾಗ. ಏನದು ಪ್ರಚಿತಿ? ಮುಂಬೈಗೆ ಹೋಗ್ಪ ಭಕ್ತಿ ಬೆಳೆಸಂದ. ಅಲ್ಲಿಂದ ಮುಂಬೈಗೆ ಹೋದ್ರು. ಮುಂಬೈದೊಳಗೆ ಫೋರ್ಡೆ ಅಂತ ಹೇಳಿರ್ಕೊಂಡು ದೊಡ್ಡ ಲಾಯರ್, ಆ ಲಾಯರ್ ಪರಿಚಯ. ಅವ ಲಾಯರ್ ಅಲ್ಲ ಯಾವಾಗಲೂ. ಯಾಕಂತ ಕೇಳವನ, ಏನಂತ ಕೇಳವನ ಪ್ರಶ್ನೆ ಇರುವ ಇಲ್ಲ. ನಾವ್ ಹಿಂಗ ಪ್ರವಚನ ಬಾಬಾ ಸಾಹೇಬ್ ಮಹಾರಾಜ್ ಇಂಥವು ಅಂತ ಅದೆಲ್ಲ ಕರೆಗಳು. ನಿನಗೇನ್ ಬೇಕು ಅಂತ ಕೇಳಿದ ಅವ ಫೋರ್ಡೆ ಹೋಗ್ತೀನಿ. ನನಗೇನ್ ಬೇಡ, ನೀನ್ ದೇವ್ರ ಮಾಡ್ತೇನೆ ನಾನು. ಅವ್ ಸಿಟ್ಟಿಗೆ ಬಂದ್ಬಿಟ್ಟ. ನಿಮ್ಮಂತಾವ್ರು ಬಹಳ ಮಂದಿ ಆಗಿ ಹೋಗ್ಯಾರ, ಮಗನ ಹೆಂಡ್ರದಾರ ಮಕ್ಕಳದಾರ ಸನ್ಯಾಸಿಗೆ ನಾಟಕ ಮಾಡ್ಕೊತ ಅಡ್ಡಾಡತ್ತಿ ಅಂತಂದವ. ನಾಟಕ ಮಾಡ್ಕೊತ ಅಡ್ಡಾಡಕತ್ತಿ ಅಂತ ಬೈದ. ಅವಾಗ ದೇವ್ರನ್ನ ಮಾಡಿ ತೋರಿಸೋ ಶಕ್ತಿ ಬಾವರಾಜರೊಳಗೆ ಐತಿ ಅಂತ ತಿಳ್ಕೊಂಡು, ಏನದು ಪೂಜೆ ಕುಂತೀರಿ ಸ್ವಾಮಿಗಳು, ಲಿಂಗ ಪೂಜೆ ಕುಂತ ಗಡ್ಡೆ ಬಿಟ್ರಂದ್ರೆ ಏನು, ವಿಭೂತಿ ಉಂಡಿ ಇಡೋದಕ್ಕೆ ಏನಂತಾರ, ಕರಡಿಗಿ. ರಥ ಇದ್ದಂಗೆ ಇರ್ತದ ಹೌದಿಲ್ಲ, ಕರಡಿಗೆ ಅಂತಾರ. ಇವ್ ಪೂಜೆ ಕುಂತಾನ, ಆ ಕಡೆ ಒಬ್ಬ ಇವತ್ತು ಹಚ್ಕೋಬೇಕಾಯ್ತು. ಈ ಕರಡಿ ಏನ್ ಮಾಡ್ತಾರ, ಉಳಿಸ್ಕೈ ಬಿಡ್ತಾರ ಬಾರ ಅಂತ. ಅದ ಪೂಜೆ ಕುಂತ ಕಡ್ಡಿ ಹಿಡಿಬಿಟ್ಟ, ಕಡ್ಡಿ ಆಗೈತ. ಕರಡಿಗೆ ಹೋಗಿ ಕಡ್ಡಿ ಹರಿಬಿಟ್ರ. ಸಿದ್ದರಾಮೇಶ್ವರ ಮಹಾರಾಜ ಆ ಹೊರಡೆ ವಕೀಲಿಗೆ ದೇವರನ್ನ ತೋರಿಸ್ಬೋದು. ಆ ಹೊರಡೆ ವಕೀಲ ನನ್ನ ಗುರು ಇಂಥವದಾನ ಅಂತ ಬಾರಿ ಜಗತ್ತಿಗೆ ಆಗಿನ ಕಾಲಕ್ಕೆ BBC ನ್ಯೂಸ್ನ್ಯಾಗ ಪ್ರಸಾರ ಮಾಡ್ತಾರೆ. ಜಗತ್ ವರ್ಲ್ಡ್ ವೈಡ್, ನಾವ್ ಈಗ ಜಗತ್ತಿಗೆ ಹಂಚ್ಬೇಕಂತವಲ್ಲ, ಅವ ಜಗತ್ತಿಗೆ BBC ನ್ಯೂಸ್ನ್ಯಾಗ ಬಂದ್ಬಿಡ್ತಿದ್ರು. ಆಗಿನ ಕಾಲಕ್ಕೆ BBC ನ್ಯೂಸ್ ಅಧಿಕೃತ ನ್ಯೂಸ್, ಬ್ರಿಟಿಷ್ ಇದರಿಂದ ಪ್ರಸಾರ ಆಗಿತ್ತು. ಬಹಳ ದೊಡ್ಡ ಪ್ರಮಾಣದಾಗ ಮುಂಬೈ ಒಳಗೆ ಜನ ಕುಡಿದು ಅವ್ರಿಗೆ ಸವಾಲ್ ಹಾಕಕ್ ಬಂದ್ರು ಬಹಳ ಜನ. ಆಗಿನ ಕಾಲಕ್ಕೂ ಗುರುಗಳಿದ್ರಲ್ಲ, ಸನ್ಯಾಸಿಗಳಿದ್ರಲ್ಲ, ಇವು ಗೃಹಸ್ಥರು. ಇವರು 3-4 ಜನ ಮಕ್ಕಳು ಅವ್ರಿಗೆ, ಗೃಹಸ್ಥರು. ಮತ್ ಸಣ್ಣ ವಯಸ್ಸು 36 ವಯಸ್ಸಿನೊಳಗೆ ಇದನ್ನೆಲ್ಲ ಮಾಡಿ ತೋರಿಸಿದ್ರು. ಇಷ್ಟಾತು ಮುಂಬೈ ಒಳಗೆ ಭಯಂಕರ ಜನ ಸೇರಕ್ ಚಲುವ. ಈ ಕಿತೆ ಕೇಳಿ ಈ ಮಠದ ಜಗದ್ಗುರುಗಳಿದ್ರು. ಈ ಮಠ ಮುಪ್ಪಿನ ಮುನಿ ಕಾಡಿಸಿದ್ರು. ಅವರು ಆಯ್ಕೆ ಆಗಿದ್ರು. ಇಲ್ಲಿ ನಡೆದಿತ್ತು. ಅವ್ರಿಗೆ ಅಂತರಾತ್ಮ ಹೇಳ್ತಿದ್ರು ಏನಂತಂದ್ರೆ, ನಾನಿಷ್ಟು ದೊಡ್ಡ ಮಟ್ಟದ ಜಗದ್ಗುರು ಅದೇ, ನನಗೆ ಸಾಕ್ಷಾತ್ಕಾರ ಆಗಿಲ್ಲಲ್ಲ, ನಾ ದೇವರನ್ನ ನೋಡ್ಲಿಲ್ಲಲ್ಲ. ನೀವು ಏನ್ರಿ, ನನ್ನ ಜಾತಿ ದೊಡ್ಡವಲ್ಲ, ನನ್ನಂತ ದೊಡ್ಡ ಗುರು ಅಲ್ಲ, ಸಾಮಾನ್ಯ ಮನುಷ್ಯ ಸಾಕ್ಷಾತ್ಕಾರ ಆಗೈತಿ, ನಾ ಜಗದ್ಗುರು ನನಗಾಗಿಲ್ಲ. ಅವ್ರ ಮನುಷ್ಯನ ಬಂತು. ಏನ್ ಮಾಡ್ಬೇಕು ಅಂತಂದ್ರೆ, ಹೆಂಗಾರ ಹೋಗಿ ಯಾರೆಲ್ಲ ಹೋಗಿ ಒಂದ್ ಕಾಲು ಹಿಡ್ಕೊಂಡು ನನ್ಗೆ ಸಾಕ್ಷಾತ್ಕಾರ ಮಾಡಿಸು ಅಂತ ಹೇಳ್ಬೇಕಂತ ಮನಸ್ಸು ಅಂತಂದ್ರೆ, ಈ ದೊಡ್ಡ ಮಟ್ಟದ ಜಗದ್ಗುರಿಗೆ ಬಂತಂತ ಬಂದು ಮುಂಬೈದೊಳಗೆ ಇವ್ರ ಕಾರ್ಯಕ್ರಮ ನಡೆದಾಗ ಎಲ್ಲ ಹೊರಗೆ ಕಳಿಸಿ, ನಾವು ಗುರುಗಳು ಭೇಟಿ ನಡ್ರಿ ಅಂತ ಕೇಳ್ಕೊಂಡು ಅಂತ ಅಲ್ಲಿ ಹೋಗಿ ಮುಕ್ತವಾಗಿ ಭೇಟಿ ಆಗ ಅವ್ರೇನಂದ್ರು, ಸದ್ಗುರುವಿಗೆ ಶರಣಾಗತಿಯಾಗಿ ನೀನ್ ಯಾವ್ದೇ ಗುರು, ಅದೇ ಅಧಿಕಾರಿ, ನಾನು ಸಣ್ಣವ ಅಂತ ತಿಳ್ಕೊಂಡು ನಿನ್ನೊಳಗೆ ಭಾವ ಬೇಡ, ಸಣ್ಣ ಜಾತಿ ಅವಾಗ ನಾನು ನೋಡಬೇಡ, ನನ್ನೊಳಗಿದ್ದಂತ ದೇವನನ್ನು ನೋಡಿ ನೀನ್ ಶರಣಾಗತಿ ಆದ ಅಂದ್ರೆ ಇದೇ ಜನ್ಮದೊಳಗೆ ನೀನ್ ಮುಕ್ತ ಮಾಡಿ ತೋರಿಸ್ತೀನಿ ಅಂದ್ರು.
ಏನು ಅಕ್ಕಡೆ ಮಕ್ಕಳದಲ್ಲ, ಅವ್ರ ಶರಣಾಗತಿ ಆಗಿಬಿಟ್ಟು ಈ ಸಾವಿರಾರು ಜನ ಸಭಾ ಕುಡೈತಿ. ಒಂದು ಮಠದ ಜಗದ್ಗುರು ಸಾಧಾರಣ ಒಬ್ಬ ಮನುಷ್ಯನಿಗೆ ಸಾಷ್ಟಾಂಗ ಹಾಕೋದಂದ್ರೆ ದೊಡ್ಡ ಕ್ರಾಂತಿ, ಅದು ದೊಡ್ಡ ಗದ್ದಲ. ನೀವು ಅಂತವ್ರಿಗೆ ಶರಣಾಗತಿ ಆಗೋದು, ಮಠ ಬಿಟ್ಟು ಹೋಗ್ರಿ ನೀವು, ಇಲ್ಲಿ ಚಲೋ ಮಠ ಬಿಡ್ತಾನೆ ಆ ಗುರುವಿನ ಗುರು. ಶರಣಾಗತಿ ಆಗೋದು 16 ತಾಸಿನ ಒಳಗೆ ಅವ್ರಿಗೆ ಸಾಕ್ಷಾತ್ಕಾರ. 16 ತಾಸಿನೊಳಗೆ ಸಾಕ್ಷಾತ್ಕಾರ. ಇಷ್ಟು ಮಂದಿ ಬಂದಿರಲ್ಲ, ಇಷ್ಟು ಮಂದಿ ಬಂದಾಗ ಇದ್ರಾಗ ಒಬ್ಬರಿಗೆ ಸಾಕ್ಷಾತ್ಕಾರ, ಒಬ್ಬರಿಗೆ ಸಾಕ್ಷಾತ್ಕಾರ. ಆ ಪುಣ್ಯಾತ್ಮ ದೊಡ್ಡ ಸಾಧಕ. ಅವಾಗ ಯಾರನ್ನೂ ನಾಯನ್ ಬಾಯಿ ಬಿಚ್ಚಿ ಹೇಳಂಗಿಲ್ಲ. ಇನ್ನು 6-7 ತಿಂಗಳೊಳಗೆ ಅವ್ರು ಬರ್ತಾರೆ, ಎಲ್ಲರಿಗೂ ಗೊತ್ತಾಗ. ಇದ್ರಾಗ ಒಬ್ಬರಿಗೆ ಆಗೈತೆ ಸಾಕ್ಷಾತ್ಕಾರ. ಅವ್ರು ಯಾರನ್ನು ತಮ್ಗೆ ಬೆಳಕು ಗೊತ್ತಾಗ್ತದೆ ಅಂತ ಒಂದು ನೋಡಿ ಹೆಂಗೆ ಹಾಕೋದು, ಹೆಂಗೆ ಬಂತದು ಸಾಕ್ಷಾತ್ಕಾರ ನೋಡು. ಭಾವ ಬೇಕು, ಭಾವದಂದ್ರೆ ದೇವ ಇರ್ತಾನ ಅಂತ ತಿಳ್ಕೊಂಡು ಹೇಳ್ತಾರೆ. 16 ತಾಸನಾಗ ಮಾಡಿ ತೋರಿಸಿದ್ರು. ಅದು ಸಂಪೂರ್ಣವಾಗಿ ಶರಣಾಗತಿ ಆಗಿತ್ತು. ಇಡೀ ಮುಂಬೈ ಜನನ ಇವರು ಪಾದ ಸೇವೆ ಮಾಡಕ್ ಶುರು ಮಾಡಿ. ಗುಜರಾತ್ನಿಂದ ಒಬ್ಬ ಬಂದಿದ್ದ, ಅವ್ರ ಹೆಸರು ರಣಜಿತ್ ಮಹಾರಾಜ್ ಅಂತ ಹೇಳಿದ್ರು. ಅವರು ದೊಡ್ಡ ಶ್ರೀಮಂತರು. ಅವ್ರು ಶರಣಾಗತಿಯಾಗಿ ಗುಜರಾತ್ ತುಂಬೆಲ್ಲ ಇದನ್ನು ಪ್ರಚಾರ ಮಾಡಿಸಿದ್ರು. ನಿಸರ್ಗದತ್ತ ಮಹಾರಾಜರು ಅಂತ ತಿಳ್ಕೊಂಡು ಅವರು ಮುಂಬೈದವರು. ರಣಚೋಡರಾಯ ಮಹಾರಾಜರಂತ ತಿಳ್ಕೊಂಡು ಅವರು ಮುಂಬೈದವರು. ಗಣಪತರಾವ್ ಮಹಾರಾಜರಂತ ತಿಳ್ಕೊಂಡು ಕನ್ನೂರವರು. ಇವರೆಲ್ಲ ಇವ್ರ ಶಿಷ್ಯ ಸಿದ್ದರಾಮೇಶ್ವರ ಮಹಾರಾಜರು. ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ಹಂಚಿಬಿಟ್ರ ಆ ಕಾಲಕ್ಕೆ. ಒಮ್ಮೆ ಪಾತ್ರಿ ಒಳಗೆ ಕೂತಿದ್ದು, ಆ ಕಡೆ ಉತ್ತರ ಭಾರತದಿಂದ, ಉತ್ತರ ಪ್ರದೇಶದಿಂದ ಒಬ್ಬ ಮನುಷ್ಯ ಬಂದ. ಬಹಳ ಜೀವನದೊಳಗೆ ಬಂದು ಬೆಂದಿದ್ದ, ಎಲ್ಲಾ ಚಟಗಳನ್ನು ಮಾಡಿದ್ದ. ಇಂಥ ಚಟ ಮಾಡಿಲ್ಲ ಅಂತಿಲ್ಲ, ಅವೆಲ್ಲ ಚಟ ಮಾಡಿದ್ದ. ಬಂದು ಗುರುಗಳಿಗೆ ಸಾಷ್ಟಾಂಗ ಹಾಕಿ ಹೇಳಿದ, ಇಷ್ಟೆಲ್ಲ ಮಾಡೇನ್ರಿಯಪ್ಪ, ಈ ಪಾಪ ತೊಳ್ಕೊಳ್ಳೋದು ಹೆಂಗ? ಗುರುಗಳಂದ್ರು, ನಾ ಹೇಳೋ ಮಟ್ಟ ನನ್ನ ಹತ್ರ ಇವರು ಶರಣಾಗತಿಯಾಗಿ ನೀನೇನ್ ಮಾಡ್ತೇನೆ ತೊಳಿತೀನಿ, ತೊಳಿ ಮಟನು ಸ್ವಚ್ಛ ಆಗೋ ಮಟನು ನನ್ನ ಹತ್ರ ಇರ್ತೇನೆ. ಆದ್ರೆ ಉಳಿದು ಬಿಟ್ಲೆ ಒಂದ್ 3 ತಿಂಗಳಾದ ಬಿಟ್ಲೆ ಅವ್ನು ಹೆಂಡತಿ ಮಕ್ಕಳು ನೆನಪಾಗ್ತಾರೆ. ಆಗಿ ಯಪ್ಪ ಹೆಂಡತಿ ಮಕ್ಕಳು ಜೀವ ನೆನ್ಸಾಕ ಮಗನ ಅರ್ಧ ತೊಳೆದನಿ, ಅರ್ಧ ಇಟ್ಕೊಂಡು ಹೋದೇವ್, ಮತ್ತು ತುಂಬ್ಕೋತ ಹೆಂಗ್ ಮಾಡ್ತೀಯ ಅಂತ. ಇಲ್ರಿ ಬಾಳ ಜೀವ ನೆನ್ಸಾಗ್ತೈತಿ, ಮಕ್ಳೆಲ್ಲ ವಯಸ್ಸಿಗೆ ಬಂದಾರ, ಅವ್ರಿಗೆ ಮದುವೆ ಮಾಡ್ಬೇಕು, ಈಗ ಲಾಳ ಫ್ಲಟ್ ಇಂಥವೆಲ್ಲ ಹೇಳಕ್ ಚಾಲು ಮಾಡಿಂದ ದಾಡಿ ಪಾಡಿ ಎಲ್ಲ ಪೂರ್ಣ ಬರು ಮಠ ಇರು ಅಂತ ಹೇಳಿ ತಿಳ್ಕೊಂಡಂತ ಗಡ್ಡ ಪಟ್ಟ ಜಾಗ ಬಿಡಿಸಿದ್ರು. ಚಟದಾರಿ ಯಾರು ಅವ್ರ ಮನಿಗೆ ಒಂದ್ ಪತ್ರ ಹಾಕ್ಸಿದ್ರು ಗುರುಗಳು. ಹಿಂಗ ಸೊಲ್ಲಾಪುರದೊಳಗ ಇಂಥವ್ರು ನಿಮ್ಮ ಹೆಸರಿನವ್ರು ನಿಮ್ಮ ಯಜಮಾನರು ಬಂದಿದ್ರು, ಅವರು ಏಕದಮ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಯಾರ. ಅವ್ರಿಗೆಲ್ಲ ಇಂಥ ಸಿದ್ದರಾಮಪ್ಪ ಪಾತ್ರಿ ನಾನೆಲ್ಲ ಅವ್ರದ್ದು ಅಂತಿಮ ಸಂಸ್ಕಾರ ಮಾಡೇನಿ. ಅದಕ್ಕೆ ಅವ್ರ ಅಸ್ಥಿನೂ ಕೂಡ ಗಂಗಾದೊಳಗೆ ವಿಸರ್ಜನೆ ಮಾಡೇನಿ. ನೀವು ನಿಮ್ಮ ಪ್ರಪಂಚದೊಳಗೆ ತಲ್ಲಿನ ಹಾಕ್ಬಿಡ್ರಿ ಅಂತೇಳಿ ಒಂದು ಪತ್ರ ಹಾಕ್ಬಿಟ್ರಿ. ಅದಾಗಿ 2 ತಿಂಗಳಿಗೆ ಮನಿಗೆ ಹೋಗು, ದಾರಿ ಹೋಗದಂತೆ ಮನಿಗೆ ಹೋಗು. ದಾರಿಗೆ ಹೋಗವ ಇನ್ನೊಬ್ರ ಮನಿ ಹೆಂಗ್ ಹಿಂಗ ನೋಡಿ ಹೋಗ್ತಾನ ಹಂಗ ಹೋಗು ಅಂತಿಷ್ಟು ಹೇಳಿ. ನಮ್ಮ ಮನಿಗೆ ನಾನ್ಯಾಕೆ ದಾರಿ ಹೋಗು, ನಂಗೆ ಹೋಗ್ಬೇಕ್ರಿ ಅಂತ. ಹುಚ್ಚ ನಾ ಹೇಳ್ದಷ್ಟು ಮಾಡ ನೀವು ಬಿಟ್ಟಿದ್ದ. ಅವ ಹೋದ ಉತ್ತರ ಭಾರತಕ್ಕೆ. ದಾರಿ ಹೋಗೋರು ಹೆಂಗ್ ಮನಿ ನೋಡ್ತಾರೆ, ಯಾಕಂದ್ರೆ ಗಡ್ಡ ಪಡ್ಡ ಬಿಟ್ಟಿದ್ದ, ಕಾಯಿ ಒಂದ್ ಏನೋ ಅರಿವಿ ಹಾಕಿದ್ರು, ಅವಂಗ ಹಾಕ್ಸಿ ಕಳ್ಸಿದ್ರು. ಒಟ್ಟ ಗುರ್ತು ಹತ್ತಬಾರ್ದ ಹಂಗ್ ಮಾಡಿ ಕಳ್ಸಿದ್ರು. ಹೋದ್ ಮನಿಗೆ ಒಂದಿಟ್ಟು ಪ್ರಸಾದ ಇದ್ರು, ಕೊಡ್ರಿ ಭೌತಿ ಭಿಕ್ಷಾ ಅಂತ ಹೇಳಿದ. ಕೊಟ್ರು. ಅವನು ಫೋಟೋ ಹಾಕಿದ್ರಲ್ಲಿ ಅವ್ನು ದೊಡ್ಡ ಮಾಲೆ ಹಾಕಿ, ಅವನ ಹೆಂಡತಿ ರಾಮ್ ಕೂತಿದ್ಲಕ್ಕಿ ನಕ್ಕೋದ್, ಮಗ ಸೊಸಿ ಅವ್ರು ನಕ್ಕೋದ್ ಕೂತಿದ್ರು.
ನೀವಂದ ಯಾರಿಗೂ ದುಃಖನೇ ಇಲ್ಲಲ್ಲ ನಾ ಸತ್ತೇನೆ ಅಂತ ತಿಳ್ಕೊಂಡು ಇವ್ರು ಅವ್ರು ಹೆಂಗ್ ಕುಂತಾರೆ ಎಲ್ಲರೂ ಅವ್ರಿಗೆ ನಮಗ್ ಒಳಗ ಸಂಕಟ ಆಗಕತ್ತವಂಗ ನಾ ಸತ್ತು ಇಷ್ಟ ನಾಲ್ಕರಲ್ಲಿ ಗುರುವಿನ ಹತ್ರ ಇಸ್ಕೊಂಡು ಇವ್ರ ಸಂಬಂಧ ಹಬ್ಬ ಮಾಡೀನಿ ಇಟ್ಟು ಚಂದ ಕೂತಾರ ಇವ್ರು ಯವ್ವ ಅಂತಂದ ಯಾರಿಗೆ ಮೆಟ್ಟಿಗೆ ಹಾಕ್ಯಂದು ಏನು ಅಂತಂದ ಏನಿಲ್ವಾ ನಿಮ್ ಯಜಮಾನ್ರು ತೀರ್ಕೊಂಡು ಎಷ್ಟು ದಿವಸ ಎತ್ ಬಿಡ ಹಾಳಾಯ್ತು ಅದ್ರದ್ದು ಯಾಕೆ ನೆನಪಿಗೆ ಎದಿ ಕಲ್ಲು ಪಡೆದಂಗ ಬರೋಬ್ಬರಿ ಮಾಡಿಪ್ಪ ನನಗಂತ ಮಗನ ಕೇಳಿದ ಯಪ್ಪ ನಿಮ್ ತಂದೆಯವ್ರ ನೆನಪೇನು ಬರೋದಿಲ್ಲ ಇದ್ನಂದ್ರೆ ಇನ್ನೊಟ್ಟು ಹಾಳು ಮಾಡ್ತಿದ್ನರಿ ಹೋಗಿದ್ದ ಚಲೋ ಮುಗೀತಲ್ಲ ಇದ ಗುರುಗಳು ಅಂತ ಬಂದ್ರ ಹಂಗ ಹಾಕಿಲ್ಲ ಗುರುಗಳನ್ನ ಲೇ ಮಗನ ನೀ ಇದ್ರ ಪ್ರಪಂಚ ನಡೀತೈತಂತ ಏನ್ ತಿಳ್ಕೊಂಡಿಲ್ಲ ದೊಡ್ಡ ಮೂರ್ಖ ನೀನು ನೋಡ್ಕೊಂಡ್ ಮಂದಿಲಿ ಏನೇನ್ ನಡೀತಲ್ಲ ಎಲ್ಲ ಹೌದು ಸುಮ್ಮನೆ ಇಲ್ಲಿ ತೆಗೆದೈತಿ ಇದ್ರಾಗ ಮುಕ್ತಾಯಿ ಹೋಗುದು ಸಾಯಿ ಮಠ ಗುರುವಿನ ಅಂಗಳ ಕಸ ಹೊಡ್ಕೊಂಡ ದೊಡ್ಡ ಶ್ರೀಮಂತವ ಸಾಯಿ ಮಠ ಗುರುವಿನ ಅಂಗಳ ಕಸ ಹೊಡ್ಕೊಂಡಿದ್ದ ಒಂದ್ ರೊಟ್ಟಿ ತಿಂತಿದ್ದ ಅಷ್ಟ ಪಾತ್ರೆ ಒಳಗ ನಾವಿದ್ರೆ ಇದನ್ನ ನಡೀತಿದ್ ನಾವಿದ್ರೆ ಇದನ್ನ ಮಾಡಕ್ಕಾಗತ್ತೆ ಅಲ್ಲ ಹತ್ತು ಸತ್ರ ಏನ್ ಅಮಾಸಿನ ಬಾಳ ಬಿಟ್ಟಿರ್ತಾರೆ ನಿಂತತ್ರಿ ಅಮಾಸಿ ಇಟ್ಟು ಬಂದು ತಿಂತಾರ ಹೋಳಿಗೆ ಏನ ಪದ್ಯ ಹೇಳ್ತಾರ ಮಣ್ಣ ಮುಚ್ಚಿ ಬಂದು ಇಲ್ರಿ 2 ದಿವಸಕ್ಕೆ ಒಳಗ್ ಕರ್ಕೋಬೇಕು ಹೊರಗೆ ನಿಂತವ್ರು ಒಳಗ್ ಕರ್ಕೋತೀರಿ ಒಳಗಿದ್ದವ್ರು ಹೊರಗ್ ಕಳಿಸ್ತೀರಿ ಏನಪ್ಪ ನಿಮ್ ಪದ್ಧತಿ ಪಂಡ್ರಾಪುರಕ್ಕೆ ಹೋಗಿ ಬರ್ತಾರ ನಮ್ ಸಂತರು ಹೋಗಿ ಬಂದ್ಬಿಟ್ಲೆ ಕುಣ್ಲಿಕ್ಕನ್ ಕಳಿಸ್ಬೇಕು ಅವ್ ನಿಂತು ಬಂದವ್ನ ಯಾಕೆ ಕಳ್ಸಕ್ ಹೋಗ್ತೀರಿ ಇಟ್ಕೊಂಡ್ಬಿಡ್ರಿಲ್ಲ ಏನ್ರಿ ಎಲ್ಲಾರು ಗುಡ್ಡಕ್ಕೆ ಹೋಗ್ತಾರ ಬಂದ್ಬಿಟ್ಲೆ ಪರಶುರಾಮ ಅವ್ನ ಯಾಕೆ ಕಳ್ಸಕ್ ದೇವ್ರ ಬಂದಾರಂದ್ರೆ ಯಾಕೆ ಕಳಿಸ್ತೀರಿ ಅಂತ ಉಳಿವಿಗೆ ಹೋಗಿ ಬರ್ತಾರ ಮತ್ತೊಬ್ಬ ಅವನ ಹೊರಗೆ ಯಾಕೆ ಹೊರಗೆ ಕಳಿಸ್ತೀರಿ ದೇವ್ರು ಬಂದ್ರೆ ಯಾಕೆ ಒಳಗೆ ಕಳಿಸ್ತೀರಿ ಅಂತ ನಾನು ಪರಶುರಾಮ ದೇವರ ಪರಶುರಾಮ ನಿನ್ನ ಹೆಸರ್ಲೆ ಉಗ್ಗು ಅನ್ನೋದು ಬಿಡುದಿಲ್ಲ ಕಳಿಸೋದು ಬಿಡುದಿಲ್ಲ ನಾವಿಲ್ಲದೇ ಇದ್ರು ಚಂದ ಇರ್ತದ ಪ್ರಪಂಚ ಇದ್ದಾಗ ಆಯುಷ್ಯದಾಗ ಹಣವಿದ್ದಾಗಲೇ ಭಕ್ತಿ ಹೆಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಇವಿದ್ದಾಗ ಎಲ್ಲ ಮಾಡ್ಕೊಂಡು ನಮ್ ಕೈ ಬಾಯಿ ನಡೆಯುವತ್ನ್ಯಾಗ ನಾಳೆ ಹೇಳಾಕ್ ಬರ್ಲಿಲ್ಲ ಕುಂಡ್ರಾಕ್ ಬರ್ಲಿಲ್ಲ ನಡ್ಯಾಕ್ ಬರ್ಲಿಲ್ಲ ನೋಡಾಕ್ ಬರ್ಲಿಲ್ಲ ಮಾತಾಡಕ್ ಬರ್ಲಿಲ್ಲ ಕೇಳಾಕ್ ಬರ್ಲಿಲ್ಲ ಯಾರು ಕೇಳ್ಬೇಕು ಅಂತ ಯಾರ ನಮ್ಮ ಮಾತು ಅನುಸರ ಮಾಡ್ತಾರೆ ನಮ್ಮ ಶರೀರನ ನಮ್ಮ ಮಾತು ಕೇಳ್ದಂಗ ಆದಂತ ಸಂದರ್ಭದಾಗ ಇಲ್ಲಿ ಮಾಡಬಾರ್ದು ಒಂದಕ್ಕಂದ್ರೆ ಹೋಗ್ಬಿಟ್ಟಿರ್ತಾವ ಇಲ್ಲಿ ಮಾಡಬಾರ್ದಪ್ಪ ಹೊಲಸಾಟ ಅಂದ್ರೆ ಅದು ಪ್ರಕೃತಿ ನಿಯಮ ಜಾರಿ ಹೋಗ್ಬಿಡ್ತಂದ್ರೆ ಅವಾ ಏನ್ರ ನಾ ಧ್ಯಾನ ಮಾಡ್ತೇನೆ ಭಜನಿ ಮಾಡ್ತೇನೆ ಯಾತ್ರಾ ಮಾಡ್ತೇನೆ ಧರ್ಮ ಕಾರ್ಯ ಮಾಡ್ತೇನೆ ಅಂದ್ರೆ ಅದು ಸಾಧ್ಯ ಆಗುತ್ತೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು ಭಕ್ತಿ ಮಾಡ್ಕೋತ್ ಮಾಡದಂತಿರಬೇಕು ಇಷ್ಟೆಲ್ಲಾ ಪ್ರಸಾರ ಆದ್ಮೇಲೆ ಪ್ರಚಾರ ಆದ್ಮೇಲೆ ಏನಾತಂದ್ರೆ ಮುಂಬೈ ಒಳಗೆ ಬಂಗಾರದ ಪಲ್ಲಕ್ಕಿ ತಯಾರು ಮಾಡಿದ್ರು ಇವ್ರಿಗೋಸ್ಕರ ಬಂಗಾರದ ಪಲ್ಲಕ್ಕಿ ತಯಾರು ಮಾಡಿದ್ರು ಅವ್ರಿಗೆ ಕಾಲಾಗ ಬಂಗಾರದ ಆವಿಗೆ ಮಾಡಿದ್ರು ನೋಡಿ ನಮ್ಮ ಗುರುಪ ನೆಲ್ದ ನಡಿಬಾರ್ದು ನಮ್ಮ ಅಪ್ಪ ಬಂಗಾರದ ಪಾಲ್ಕಿ ಮ್ಯಾಗ ನಡಿಬೇಕವ ಅಂತ ತಿಳ್ಕೊಂಡು ಅವನ ಕಾಲ ಬಂಗಾರ ಅದನ್ನೊಂದು ಹೇಳ್ಬಿಡ್ತಾರೆ ಒಮ್ಮೆ ಶಿವಮೊಗ್ಗಕ್ಕೆ ಹೋಗಿದ್ವಿ ಅಲ್ಲಿ ಒಂದು 20 ಮಂದಿ ಸ್ವಾಮಿಗಳು ಬಂದಿದ್ವಿ 20 ಮಂದಿ ಸ್ವಾಮಿಗಳು ದೊಡ್ಡ ದೊಡ್ಡ ಮಾಡ್ತಾವ್ರೆ ಎಲ್ಲ ನಾವು ಇವ್ರು ಇವೆರಡ ಬಿಳೆ ಅಂಗಿ ಉಳಿತೀವೆಲ್ಲ ಕ್ಯಾಂಪ್ ಗಿಳಿ ಬಿಳೆ ಗಿಳಿ ಅಂತ ಹೇಳಿ
ಕೂತಿದ್ವಿ, ಅವ್ರ ಮ್ಯಾಗ ಕೂತಿದ್ರು, ನಾವು ಕೆಳಗೆ ಕೂತಿದ್ವಿ. ಅವರು ಒಬ್ರಿಗೊಬ್ರು ಮಾತಾಡ್ಕೋತ ವಾಲಿ ಅವ್ರು ಬರೀಲಿ ಏನ್ರಿ ಅಪ್ಪ ಅಂತ ಕೇಳ್ತಿರ್ಕೊಂಡು ಮನ್ ನೋಡ್ರಿ ನಮ್ ಭಕ್ತ ಮಾಡಿಸ್ಕೊಟ್ಟಾನ ಗುಂಡ್ಗಡಿ ತೋರಿಸಿದ್ರು ಬಂಗಾರದಿತ್ತು. ಯಪ್ಪ ನನ್ ಕೊಟ್ಟು ಬಿಟ್ರೆ ನಾನು ಬಂಗಾರ ಹೆಂಗ್ರಿ ತೋರ್ಸಿದ್ರೆ ನಮ್ಗ ಬೇಕಂತಿರಲಿ ಈಗ ಕೇಳಿದ್ ಬಿಡ್ರಿ, ಅದಕ್ಕೆ ಯಾಕೆ ನೀವು ವಿಚಾರ ಮಾಡ್ತೀರಿ. ಆಮೇಲೆ ಕಿರೀಟ ಮಾಡಿಸ್ಕೊಟ್ಟಾರಿ ಅಂತ ಹೇಳಿದ್ರು. ಬಂಗಾರ ಕಿರೀಟ ಮಾಡ್ಸ್ಯಾರ್ರಿ, ಮತ್ತ ಅದ್ರಾಗ ರತ್ನ ಪೊಣಿಸ್ಯಾರ ಅಂತ ತಿಳ್ಕೊಂಡು ಅವರು ನಾಂದೆ ಆತು. 1 ತಾಸು 7-8 ಮಂದಿ ತಲೆ ತಿಂದ್ಬಿಟ್ರು. ಕೊನೆಗೆ ನಾ ಹೇಳಿದೆ, ನೀವು ಯಾವ್ದಾವುದನ್ನ ಬಂಗಾರ ಅಂತ ತಿಳ್ಕೊಂಡು ತಲೆ ಮ್ಯಾಗ ಹಾಕೊಂಡಿರಲ್ಲ, ನಮ್ಮ ಗುರು ಅವ್ನ ಕಾಲಾಗ ಹಾಕೊಂಡು ಅಡ್ಡಾಡ ಅಂದ್ರಿ ಅಂತ ಹೇಳಿ. ಬಂಗಾರ ತಲೆ ಮ್ಯಾಗ ಇಟ್ಕೊಳ್ಳಿಲ್ಲ, ಕಾಲಾಗ ಹಾಕೊಂಡು. ಅರ್ಥೇನು? ಅವ್ರಿಗೆ ಇಚ್ಛೆ ಅಲ್ಲದು ಹಾಕೊಂಡು ಬಂಗಾರ ಹಾಕೊಂಡು ಅಡ್ಡಾಡ್ಬೇಕಂತ ಇಚ್ಛೆ ಅಲ್ಲ. ಬಂಗಾರದ ಆಸೆ ಕಾಲಾಗಿರ್ಬೇಕು, ಬಾಯಾಗಿರ್ಬಾರ್ದು, ಕೊಳ್ಳಾಗಿರ್ಬಾರ್ದು, ಕೈಯಾಗಿರ್ಬಾರ್ದು. ಸರಕ್ನ ಯಾವನಾರು ಪಾರ್ಕ್ನ ಕಸ್ಕೊಂಡು ಬಂದ ಲಾಭ ಹೋಗ್ಕೊಂಡು ಕೈಗೆ ಬಾಯಿಗೆ ಜಗಳ ಹಾಕ್ತಿದ್ವು. ನಿಮ್ಗಲ್ಲ ನೀವ್ಯಾಕೆ ಸಿಟಿ ಸುಮ್ಮನೆ ಸುದ್ದಿ ಅದಕ್ಕೆ ಕಾಲ ಹಾಕೊಂಡು ಅವ ಅಡ್ಡಾಡಿ. ಅವ್ರು ಎಲ್ಲಡಿಗೆ ಹಾಕ್ತಿದ್ರು, ಚುಟ್ಟ ಸೇರಿ ಎಲ್ಲಡಿಗೆ ಹಾಕಿ ಉಗುಳ್ಬೇಕಲ್ಲ, ಅದು ಉಗುಳ್ಬೇಕಂತಂದ್ರ ಹಿಂಗೊಂದು ಹಿಡ್ಕೊಂಡಿರ್ತಾರ, ಏನಂತ ಪಿಂಗಾಣಿ ಅಂತೀರಿ ಏನಂತ, ಅದನ್ನ ಬಂಗಾರ ಮಾಡಿಸ್ಕೊಟ್ ನೊಬ್ಬ ಮುಂಬೈ ಅವ್ರು. ಯಪ್ಪ ಉಗುಳ್ರಿ ಇದಕ್ಕಂತ ಬಂಗಾರಕ್ಕೆ ಮ್ಯಾಗ ಆ ಎಲ್ಲರಿಗೆ ಡ್ಯಾಬೇನಿ ಪೂರ್ತಿ ಬಂಗಾರದ್ದು ಚುಟ್ಟ ಸೇಯಕ್ ಹಿಂದೊಂದು ಈಟ ಇದು ಮಾಡ್ಕೊಂಡಿದ್ರು. ಅದು ಬಂಗಾರ ಅವರ ಚುಟ್ಟ ಇಟ್ಟು ಅವರ ಹಿಂಗ್ ಸೇಯಾರು. ಅಂದ್ರೆ ಬಂಗಾರನ ಎಲ್ಲೆಲ್ಲಿ ಯಾವ್ದಾವ್ದು ಕನಿಷ್ಠ ಅದಾವಲ್ಲ ಅದಕ್ಕೆಲ್ಲ ಬಂಗಾರ ಮಾಡ್ಸಿದ್ರು. ಏನ್ರಿ ನಾವು ಅದನ್ನ ಶ್ರೇಷ್ಠ ಅಂತ ತಿಳ್ಕೊಂಡು ಬಂಗಾರದ ಬೆಲೆ, ಮಕ್ಕಳಿಗೆ ಬೆಲೆ ಇಲ್ಲ, ಬಂಗಾರಕ್ಕೆ ಬೆಲೆ. ಕಿವ್ಯಾಂದು ಒಂದು ಗುಂಜಿದನ ಏನ ನನ್ನ ಮಗಳು ಕಳ್ಕೊಂಡಿತ್ತು. ಇಲ್ಲಿ ನಮ್ಮ ಮನೆಯವ್ರು ಬಂದಾರ, ಅದು ಕಳ್ಕೊಂಡ್ರೆ ಅದಕ್ಕೆ ಹೆಂಗ್ ಹೊಡಿಬೇಕು? ಬಂಗಾರ ಕಳ್ದಾರ ಅಂತ ತಿಳ್ಕೊಂಡು ಅವ್ರು ಸಿಟ್ಟು ಬಂತಲ್ಲ, ಸಿಟ್ಟು ಬಂದ ಅಕ್ಕಿ ಕೊಡೆ ನೀವು ಆ ಬಂಗಾರ ಕಳೆದ್ರಿ ನಾನು ಈ ಬಂಗಾರನೇ ಯಾಕೆ ಕೊಡಿದ್ದೆ ಅಂತ. ಅದು ಬಂಗಾರ ಅಲ್ಲ, ಮತ್ತೊಂದು ತೊಗೊಂಡ್ರ ಅದಕ್ಕೆ ಅದ್ರ ಕಡೆ ಹೆಚ್ಚು ಲಕ್ಷ್ಯ ಇದು ಅನ್ನೋದಕ್ಕೆ ಅವರು ಬಂಗಾರದ ಪಾಲಿಕೆನ ಕಲಾ ಹಾಕೊಂಡ್ರೆ ಅವ್ರ ಜನರಿಗೆ ವಿನಂತಿ ಮಾಡ್ಕೊಂಡು ನನಗೆ ಇಷ್ಟು ಹೆಚ್ಚು ಪ್ರಚಾರ ಕೊಡಬೇಡ, ನಾನು ತಿಳಿಸ್ತೀನಿ, ನನ್ನ ಆಯುಷ್ಯ ಕಡಿಮೆ ಆಕತ್ತೆ, ಕಾಲಿಗೆ ಬೀಳ್ಬೇಡ. ನೀವು ಪ್ರಾರ್ಥನೆ ಮಾಡೋದು ಏನಂತಂದ್ರೆ ಕಾಲಿಗೆ ಬೀಳ್ಬೇಡ, ನಮಸ್ಕಾರ ಮಾಡ್ಬೇಡ. ನಿಮ್ಮೊಳಗೆ ದೇವರದ, ನನ್ನೊಳಗೂ ದೇವರದ, ನನ್ನೊಳಗ ನಿಮ್ಮೊಳಗಿದ್ದಂತ ದೇವರು ಬೇರೆ ಅಲ್ಲ. ನೀವು ಬಾಗೋದ್ರಾಗ ಆಗ್ತಿಲ್ಲ, ನೀವು ದಿವ್ಸ ಯಾಕೆ ಹೇಳ್ತಿರ್ಲಿಲ್ಲ ನಾನು ಅಂತಂದ್ರೆ ನಿಮ್ಗೆ ಒಂದ್ ಸಣ್ಣ ತಿಳುವಳಿಕೆ ಬರ್ಲಿ. ಒಂದ್ 4 ದಿವಸ ನನ್ನ ಜೊತೆಗಿದ್ರಿ ಅಂದ್ರೆ ನಾನೇನನ್ನೋ ನಿಮ್ಗೆ ಗೊತ್ತಾಗ್ಬೇಕು, ನೀವೇನನ್ನೋ ನನ್ಗೆ ಗೊತ್ತಾಗತ್ತೆ. ಒಂದ್ 4 ದಿವಸ ನನ್ ಸಂಪರ್ಕ ಅಂದ್ರೆ ಬಾಗೋದ್ರಾಗ ಆಗ್ತಿಲ್ಲ. ಈಗ ನೀವು ಬಂದ್ ಬಾಗಿದ್ರೆ ನಾನು ಬಾಗ್ಲೇಬೇಕು. 220 ಜನರಿಗೆ ನಾ ಬಾಗೋಳಿಗೆ 220 ಊಟ ಬಸಿ ಹಾಕೊಂಡು ಹಂಗ ನೀವು ಒಂದು 10 ಸಲ ಮಾಡಿದ 10 ಸಲ ನಾನು ಊಟ ಬಸಿ ಹೊಡಿದ ಎದಕ್ ಬರ್ಬೇಕು ನಾನು? ದೂರ ಇಷ್ಟಾದ ಸಾಕು. ಮುಗಿದ ಕೈ ಬಾಗಿದ ತಲೆಯ ಯಾವಾಗ ಬಾಗ್ಬೇಕು ಅಂತಂದ್ರೆ ಒಳಗ ಭಾವ ಯಾವಾಗ ಕಲುಷಿತ ಆಗ್ತಕ್ಕಲ್ಲ, ಕಲುಷಿತ ಆದಾಗ ಮಾತ್ರ ಬಾಗ್ಬೇಕು ಅಷ್ಟೇ. ಶುದ್ಧನ ಇದ್ದಾಗ ಬಾಗ್ಬೇಕು, ಸುಮ್ಮನೆ ಅಷ್ಟೇ ಬಾಗಿ ಹೃದಯದೊಳಗೆ ಸ್ವಚ್ಛತೆ ಇಟ್ಕೊಂಡು ಸಾಕು. ನಾವು ಶುದ್ಧೀಕರಣ. ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲ. ಬಂಗಾರದ ಪಾಲ್ಕಿ ಮಾಡಿಸ್ಕೊಂಡ್ ಬಂದ್ರು. 6 ಕಿಲೋ ಬಂಗಾರ, ಎಷ್ಟ್ರಿ? 6 ಕಿಲೋ ಬಂಗಾರದ ಪಾಲ್ಕಿ ಇವತ್ತಿಗೂ ಐತೆ ಪಾಲ್ಕಿ. ಆ ಪಾಲ್ಕಿ ಮಾಡಿಸಿ 6 ಕಿಲೋ ಅದಕ್ಕೆ ಒಳಗ ಏನೋ ತುಂಬಿ ಪಾಲ್ಕಿ ಮಾಡಿಸಿ
ಬಂಗಾರದ ಪಾಲಿಕೆ ಒಳಗೆ ಅವ್ರನ್ನ ಕುಂಡ್ರಿಸಿ ಅವರಂದ್ರು ನನಗೆ ಇದನ್ನ ಮಾಡ್ಬೇಡ ಕೇಳುದಿಲ್ರಿಪ್ಪ ಮಾಡೋದ ಅಂತ ಹೇಳ್ಕೊಂಡು ಭಕ್ತರು ಮೆರೆಸಿದ್ರು. 11 ದಿವಸ 2 ತಾಸು ಮಾತ್ರ ಇನ್ನು ಬದುಕ್ತೇನೆ ಅಂತ ಅವತ್ತಿನಿಂದ ಹಿಡ್ಕೊಂಡು 11 ದಿವಸ 2ನೇ ತಾಸಿಗೆ ಅವರು ಶರೀರವನ್ನು ತ್ಯಾಗ ಮಾಡಿ 46 ವಯಸ್ಸು ಬರೀ ಅವ್ರು ಕಳೆದಿದ್ದಾರೆ. ಬರೀ 46 ವಯಸ್ಸಿನೊಳಗೆ ಶರೀರ ತ್ಯಾಗ ಮಾಡೋದು. ತ್ಯಾಗ ಮಾಡೋಕಿನ ಮೊದಲು ದೊಡ್ಡ ಋಣ ಏನಂತಂದ್ರೆ ಈ ಸಿದ್ಧಗಿರಿ ಮಠದಿಂದ ಗುರುಲಿಂಗಜಂಗಮ ಮಹಾರಾಜರಿಗೆ ನಾಮ ಸಿಕ್ಕಿತ್ತವರು. ಗುರುಲಿಂಗಜಂಗಮ ಮಹಾರಾಜರಿಂದ ರಘುನಾಥ್ ಪ್ರಿಯ ಸಾಧು ಮಹಾರಾಜ್ ದೊಡ್ಡ ಬ್ರಾಹ್ಮಣ ಸಂತ ಅವನ್ ಕೊಟ್ಟಿದ್ರು. ಆ ರಘುನಾಥ್ ಪ್ರಿಯ ಸಾಧು ಬುವ ಬಾಬುಸಾಹೇಬ್ ಮಹಾರಾಜನ ನಾಮ ಕೊಟ್ಟಿದ್ದ. ಆ ಬಾಬುಸಾಹೇಬ್ ಮಹಾರಾಜರು ಸಿದ್ದರಾಮೇಶ್ವರ ಮಹಾರಾಜರ ನಾಮ ಕೊಟ್ಟಿದ್ರು. ಆ ಸಿದ್ದರಾಮೇಶ್ವರ ಮಹಾರಾಜ್ ಈ ಪೀಠದ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮುಪ್ಪಿನ ಮುನಿ ಕಾಡ್ಸಿದ್ರಿಗೆ ಕೊಟ್ಟರು. ಅಂದ್ರ ಕೆರಿ ನೀರು ಕೆರೆಗೆ ಚೆಲ್ಲಿ ವರ ಪಡ್ಕೊಂಡಿದ್ದ. ನಮ್ಗೆ ಇಲ್ಲಿಂದ ಏನ್ ಋಣ ಬಂದಿತ್ತಲ್ಲ ಮಳ್ಳಿ ಇದಕ್ಕೆ ಹಾಕ್ಯವ ಸಂಪ್ರದಾಯ ಅಂದ್ರೆ ಗುರುಲಿಂಗಜಂಗಮ ಮಹಾರಾಜರನ್ನು ಹಗರ್ ಮಾಡಿದ, ಆರಾಮ್ ಮಾಡಿದ, ಮುಕ್ತನ್ ಮಾಡಿದ. ಗುರುವಿನ ಮುಕ್ತನ್ ಮಾಡೋದೇನಾಗಿದೆ ಅದಕ್ಕೆ ಅಷ್ಟು ದೊಡ್ಡ ಬ್ರಹ್ಮಜ್ಞಾನಿಗಿಂತ ಅವನ ಸಪ್ತಾಹ ಇವತ್ತು ಅವ್ರದ್ದು ಏನಿದೆ ನಾವೆಲ್ಲ ನಾಮಸ್ಮರಣೆ ಮಾಡ್ಕೋತ ಅವ್ರಿಗೆ ಹೂ ಹಾಕೋದು. ಮುಂದೆ 9:10 ಗಂಟೆಗೆ ನಾವು ಗಾಡಿ ಹೋಗ್ತು ತೇಗೂರಿಗೆ ಹೋಗ್ಬೇಕು. ತೇಗೂರೊಳಗೆ ಕಲ್ಮೇಶ್ವರ ಮಹಾರಾಜರು ಅಂತಿಮ ಪ್ರವಚನ ಮಾಡಿದ ಸ್ಥಳ. ಸಂಪೂರ್ಣವಾಗಿ ಪ್ರಾಣೆಯಲ್ಲಿ ತ್ಯಾಗ ಮಾಡಲಿಲ್ಲ, ಅಂತಿಮವಾಗಿ ಅಲ್ಲಿ ಪ್ರವಚನ ಮಾಡತಕ್ಕಂಥ ಸ್ಥಳ. ಅಲ್ಲಿ ಹೋಗಿ ಇವತ್ತು ಮಠ ಸ್ಥಾಪನೆ ಐತಿ. ಅಲ್ಲಿ ಮುಗಿಸ್ಕೊಂಡು 4:05 ಗಂಟೆ ಆಗತ್ತೆ ಹುಬ್ಬಳ್ಳಿಗೆ. ಹುಬ್ಬಳ್ಳಿ ದುರ್ಗದ ಬೈಲಿಂದ ಮಾಧವಾನಂದ ಪ್ರಭುಗಳ ಮನಿ ಮಠ. ಅಲ್ಲಿ ಅಂದ್ರೆ ಅವ್ರ ಜನ್ಮ ಶತಮಾನೋತ್ಸವ. ಮಾಧವಾನಂದ ಪ್ರಭುಗಳು ಹುಟ್ಟಿ 100 ವರ್ಷ. ಇದು ನೋಡ್ರಿ ಎಷ್ಟು ಹೆಂಗೆಲ್ಲ ಕುಡಿಯೋರು. ಅಲ್ಲಿಂದ ಸ್ವಲ್ಪ ಮೆರವಣಿಗೆ ಮಾಡ್ಕೊತ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ ಮಠದೊಳಗೆ ಹೊರಗ ಪೆಂಡಲ್ ಹಾಕಕ್ ಹೇಳಿ ಬಹಳ ದೊಡ್ಡ ಪ್ರಮಾಣದೊಳಗೆ ಅಲ್ಲಿ ಕಾರ್ಯಕ್ರಮ ಮಾಡತ್ತಾರ. ಆ ಮಠದಾಗ ಕಾರ್ಯಕ್ರಮ 9 ಗಂಟೆಗೆ ಕಾರ್ಯಕ್ರಮ ಮುಗಿತೈತಿ. 9:30 ಪ್ರಸಾದ ಆಗ್ತದೆ. ಗಾಡಿದವ್ರು ಹೋಗಿ ಇಲ್ಲ ಮಠದಾಗ ಇಳ್ಕೊಳಕ್ಕೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಗಾಡಿದವ್ರು ಮಾತ್ರ ಹೋಗು ಮತ್ ಮರನೇ ದಿವಸ ನಿಮ್ ಊರಿಗೆ ಹೋಗುದು ಇದು. ಅದಕ್ಕೆ ಇಷ್ಟು ಕಾರ್ಯಕ್ರಮ ಐತಿ. ಎಡಬಿಡದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿರಿ. ಈಗೇನ್ ಶಿಸ್ತು ಪಾಲನೆ ಮಾಡ್ಕೊಂಡು ಬಂದಿರಲ್ಲ ಇದ ಶಿಸ್ತು ಕಾಯ್ಕೊಳ್ಳ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ಮೆರವಣಿಗೆ ಅನ್ನೋ ಹೊಂಟಂದ್ರೆ ಯಾರು ಹೇಳ್ಸ್ಕೊಬೇಡ್ರಿ, ಸಾಧ್ಯ ನಾಮಸ್ಮರಣೆ. ಅದನ್ನ ಮತ್ತೆ ಹೇಳ್ತೇನೆ. ಯಾಕೆ ಸಾಲ್ ಕೊನೆ ಪ್ರವಚನದಾಗ ಇದನ್ನ ಹೇಳ್ತೇನೆ. ಸಾಲ್ ಯಾಕೆ ಹಿಡಿ ಅಂತ ಹೇಳಿದ್ದೆ, ಯಾಕೆ ನಾಮಸ್ಮರಣೆ ಮಾಡ ಅದರೊಳಗೊಂದು ಘಟನಾ ಇದೆ. ಅದಕ್ಕೆ ಹಂಗೆ ನಾವು ನೀವೆಲ್ಲ ಮಾಡೋದು ಅಂತ ಹೇಳಿ ಸಿದ್ದರಾಮೇಶ್ವರ ಮಹಾರಾಜ್ ನಿಮಗ ಎಲ್ಲರಿಗೂ ಕೂಡ ಕರುಣೆಯನ್ನು ದಯಪಾಲಿಸಿ ನಮ್ಮನ್ನ ಗುರಿ ಮುಟ್ಟಿಸಿ ನಾವೆಲ್ಲ ಸಾಧಕರಷ್ಟೇ ಬಿಟ್ಟು ಈಗ 2 ದಿವಸದಿಂದ ಇದ್ದಂತ ಬೇಡಿಕೆ ಇವತ್ತಿಲ್ಲಿ ಮಾತ್ರ ನಮ್ಗೆ ಗೊತ್ತಾಗಿದೆ. ಏನ್ ಬೇಡ್ಬೇಕಂದಿದ್ರಿ ಆ ಬೇಡಿಕೆ ಕಳ್ಕೊಳ್ಳೋ ಸಂಬಂಧ ಬೇಡಬೇಡ್ರಪ್ಪ ಅಂತ ಹೇಳೋ ಸಂಬಂಧ ನಾ ಈ ಕಡೆ ಕರ್ಕೊಂಡ್ ಬಂದಿದ್ದೆ. ಇನ್ನೇನ್ ಬೇಡುದು ಐತೆ ಹೇಳ್ರಿ. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅನ್ನಲು ಬೇಡ ಪರಮಾತ್ಮನೇ ಅವನು. ದೇವರಾದ ಮೇಲೆ ಯಾರನ್ನು ಬೇಡ್ತೀರಿ ನೀವು ದೇವರಪ್ಪ ಯಾರನ್ನು ಬೇಡ್ಕೋತೀರಿ? ಅಪಹಾಸ್ಯ ಆಗುದಿಲ್ಲ. ದೇವರು ಮತ್ತೆ ಯಾರನ್ನ ದೇವರು ಸಾಧಾರಣ ಮನುಷ್ಯನ ಬೇಡಿದ್ರಿ ಅಂತ ಏನ್ ಅನಿಸ್ತದೆ? ನಗುದಿಲ್ಲ ಜನ. ದೊಡ್ಡ ಶ್ರೀಮಂತರಿಪ್ಪ, ದೊಡ್ಡ ಶ್ರೀಮಂತರು ನಮ್ಮ ಉಳ್ಳಾಗಡ್ಡಿ ಸೌಕಾರ ಅದಾರ ಅಣ್ಣಿಗೆರೆ ದೊಡ್ಡ ಶ್ರೀಮಂತರು. ಅವ್ರು ನನ್ನಂತ ಭಿಕ್ಷುಕನ ಮನೆಗೆ ಬಂದು ಏನ್ರಿಪ್ಪ ನಮ್ಗೊಂದಿಟ್ಟು ಇಂತ ಕೊಡ್ರಿ ಅಂದ್ಬಿಟ್ಲೆ ನನ್ ನಗಿ ಬರ್ತತಿಲ್ಲ.